ಗೈಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ. ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾಯಿದೆ ಇದೇ ಸೆಪ್ಟೆಂಬರ್ 28ಕ್ಕೆ. ಆ್ಯಂಡ್ ನಿನ್ನೆ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಂದಿದೆ. ಯಾರೆಲ್ಲ ಪ್ರೊಮೋನ ನೋಡಿರ್ತಾರೆ ಅವ್ರಿಗೆ ಮ್ಯಾಟ್ರ್ ಗೊತ್ತಿರುತ್ತೆ. ಏನಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ ಬಿಗ್ ಬಾಸ್ ಸೀಸನ್ಗೆ ಹೆಂಗೆ ಎಂಟ್ರಿ ಕೊಡಬೇಕು, ಬಿಗ್ ಬಾಸ್ ಮನೆ ಒಳಗಡೆ ಹೇಗೆ ಹೋಗಬೇಕು, ನಾವಂತೂ ಸೆಲೆಬ್ರಿಟಿ ಅಲ್ಲ, ಆದರೂ ಒಂದು ಸರಿನಾದರೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ. ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಅಪರ್ಚುನಿಟಿ ಇದೆ. ಯಾಕಂದರೆ ನೀವು ಬರೀ ಬಿಗ್ ಬಾಸ್ನ ನೋಡಿಕೊಂಡೆ ನೀವು ಮನೆ ಒಳಗಡೆ ಹೋಗ್ಬೋದು. ಏನಂದರೆ ಕಲರ್ಸ್ ಕನ್ನಡದಲ್ಲಿ 6 ಗಂಟೆಯಿಂದ ಏನೇನೆಲ್ಲ ಧಾರಾವಾಹಿಗಳು ಬರುತ್ತೆ, ಏನೆಲ್ಲ ಶೋಗಳು ಬರುತ್ತೆ, ಅದನ್ನೆಲ್ಲವನ್ನು ನೀವು ನೋಡಬೇಕು. ಆ್ಯಂಡ್ ಪ್ರತಿ ಧಾರಾವಾಹಿ ಆದಮೇಲೆ ನಿಮಗೆ ಒಂದು ಕ್ವಶನ್ನ ಕೇಳ್ತಾರೆ. ಆ ಕ್ವಶನ್ನ ನೀವು ಆನ್ಸರ್ ಮಾಡಿದ್ರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥ ಒಂದು ಚಾನ್ಸ್ ನಿಮಗೆ ಸಿಗುತ್ತೆ. ಸೊ ಬೇಸಿಕಲಿ ಇದು ಹೆಣ್ಮಕ್ಳಿಗೆ ಮಾತ್ರ. ಯಾಕಂದರೆ ಗಂಡು ಮಕ್ಕಳಂತೂ ಸೀರಿಯಲ್ ನೋಡಲ್ಲ. ಸೊ ಗಂಡು ಮಕ್ಕಳಿಗೆ ಈ ಚಾನ್ಸ್ ಸಿಗೋದು 1%ಗಿನ್ನ ಕಮ್ಮಿ. ಹೆಣ್ಮಕ್ಳಾದರೆ ಖಾಲಿ ಇರ್ತಾರೆ ಅಂಥೇಳಿ ಎಲ್ಲ ಹೆಂಗೂ ಧಾರಾವಾಹಿಗಳನ್ನ ನೋಡ್ತಾನೆ ಇರ್ತಾರೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥ ಒಂದು ಚಾನ್ಸ್ ಸಿಗುತ್ತೆ ಅಂದರೆ ಇನ್ನೂ ನೋಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. ಸೊ ನೋಡಿ, ಯಾರೆಲ್ಲ ಹೆಣ್ಮಕ್ಳು ಈ ವಿಡಿಯೋನ ನೋಡ್ತಾ ಇದ್ದಾರೆ, ನಿಮಗೆ ಒಂದು ಚಾನ್ಸ್ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ. ಸೊ ಸೀರಿಯಲ್ನ ನೋಡಿ ಆನ್ಸರ್ ಮಾಡಿ. ಬೇಸಿಕಲಿ ಇದು ಒಂದು TRPನ ಇಂಕ್ರೀಸ್ ಮಾಡೋಕ್ಕೆ, ಆಮೇಲೆ ಕಲರ್ಸ್ ಕನ್ನಡ ವಾಹಿನಿನ, ಕಲರ್ಸ್ ಕನ್ನಡ ಚಾನಲ್ನ ಜನರಿಗೆ ಎಂಗೇಜ್ ಆಗಿ ಇಡೋವಂಥ ಒಂದು ಪ್ಲ್ಯಾನು. ಅದೇನೇ ಇರಲಿ, ಬಿಸ್ನೆಸ್ ಇಸ್ ಬಿಸ್ನೆಸ್. ಸೊ ಅವ್ರ ಬಿಸ್ನೆಸ್ನ ನೋಡ್ಕೊತಿದ್ದಾರೆ. ಸೀಸನ್ 12ಗೆ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಆಯಿತು, ಸುದೀಪ್ ಸರು ಬರಲ್ಲ ಅದು ಇದು ಅಂತಂದರು. ಬಟ್ ಕೊನೆಗೂ ಹೆಂಗೂ ಒಪ್ಕೊಂಡ್ರು. ಆ್ಯಂಡ್ ನೋಡೋಣ, ಲೈಕ್ ಇನ್ನೂ ಬಿಗ್ ಬಾಸ್ ಶೋನ ಇನ್ನೂ ಗ್ರೋ ಮಾಡೋಕ್ಕೆ ಏನೇನೋ ಟ್ರೈ ಮಾಡ್ತಿದ್ದಾರೆ, ಹೊಸ ಹೊಸ ಟ್ರಿಕ್ಸ್ನ. ಆ್ಯಂಡ್ ಹೋಪ್ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೇನೆ. ಲೆಟ್ಸ್ ವೇಟ್ ಮಾಡೋಣ, ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.